ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಮೈ ವ್ಲಾಗ್ ಇನ್ ಕನ್ನಡ. ಇವತ್ತು ನಾವು ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಟಿಕೆಟ್ ತೊಗೊಳ್ಳೋದು ಒಂದು ಕಡೆ ಆದರೆ ಮತ್ತೆ ಸ್ಟುಡಿಯೋ ಇರೋದು ಇನ್ನೊಂದು ಕಡೆ. ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋದ ನಂತರ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಬಸ್ಗಳು ಬರುತ್ತೆ. ಆ ಬಸ್ಗಳ ಮುಖಾಂತರ ನಾವು ರಾಮೋಜಿ ಫಿಲ್ಮ್ ಸಿಟಿನ ಎಂಟ್ರಿ ಆಗ್ಬೋದು. ಸೊ ಇದು ಇನ್ನೂ ಎಂಟ್ರಿ ಆಗಿ ಮೊದಲು ಕಾಣಿಸುವಂಥ ದೃಶ್ಯ. ಹೀಗೆ ನೋಡ್ತಾ ಇದ್ದೀರಾ ನೀವು, ಇದು ಎಂಟ್ರೆನ್ಸ್, ಆ್ಯಕ್ಚುಲಿ ಎಂಟ್ರೆನ್ಸು, ಇಲ್ಲಿ ಸ್ಟುಡಿಯೋ ಇರುವಂಥದ್ದು. ಸೊ ಬನ್ನಿ ಒಳಗಡೆ ನಮ್ಮ ಜೊತೆ ಹಂಗೆ ಟ್ರಾವೆಲ್ ಮಾಡ್ತಾ ಏನಿದೆ ಹಂಗೆ ನೋಡ್ಕೊಂಡು ಬರೋಣ. ಇದೇನಿದು ನೋಡ್ತಾ ಇದ್ದೀರಾ, ಒಂದು 3D ಇಲ್ಯೂಷನ್ ಥರ ಏನೋ ಒಂದು ಸ್ಟುಡಿಯೋ ಮಾಡಿದ್ದಾರೆ. ಇಲ್ಲಿ ಫೋಟೋಸ್ ತೊಗೊಳ್ಳೋರು ತೊಗೋತಾ ಇರ್ತಾರೆ ಅಂತ ನಾವು ತೊಗೊಂಡ್ವಿ. ನೋಡಿ ಇಷ್ಟೇ, ನೋಡಿ ನನ್ನ ಮಗ ಮಲಗಿದ್ದಾನೆ ಮೇಲೆ. ನೋಡಿ ಇಲ್ಲಿ ಕೋಣದ ತಲೆಗೆ ಬಾಣಗಳನ್ನ ಬಿಟ್ಟಿದ್ದಾರೆ. पहला attraction है on your right side. Now the first attraction will be on your right side. So 2-in-1 elevation garden. So बाहर से दिल्ली मुगल गार्डन, अंदर से वृंदावन गार्डन ऑफ मैसूर जैसे दिखाते हैं ये पूरा लोकेशन को. So బయట నుంచి से दिल्ली मुगल गार्डन అన్నమాట, లోపలికి వెళ్తే वृंदावन गार्डन ऑफ मैसूर ला ఉంటుంది. ఏరియా మొత్తం కూడా 2-in-1 elevations mainly used for the pre wedding, post wedding and destination marriages के लिए इस्तेमाल कर सकते हैं पूरा लोकेशन को. ఎక్కువ కూడా పెళ్లిళ్ళ కోసం యూస్ చేస్తున్నారు ఈ ఏరియా మొత్తం. తెలుగు సినిమా అంటే రాజా సినిమాలో మల్లెలో ఉన్న సాంగ్ లో ఉంటుంది ఈ ఏరియా. And again on your left side देखिए सब. And again on your right side में देखिए सब लोग on your right side एंजल फाउंटेन. रामोजी फिल्म सिटी में सबसे बड़ा ऊंचा फाउंटेन है एंजल फाउंटेन. संडे ऑल द वे शो मूवीज पे देख सकते हैं लोकेशन को, एंजल फाउंटेन एरिया. తెలుగులో చూడొచ్చండి, కర్తూం సినిమాలో ఉంటుంది గోవిందా గోవింద అనే సాంగ్ లో ఏరియా మొత్తం కూడాను ఏంజల్ ఫౌంటైన్ ఏరియా. సో moving these dummies and they'll be keeping side artists and they'll take the shots. Hey! Again on your right side में देखिए तेरा नाम वो में सलमान जी का मेडल है. ಮಾಡಿದ್ದಾರೆ DOP ವರ್ಕ್, ಅದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದ್ರೆ ನೋಡ್ತಾ ಇರ್ಬೋದು. ಇದೊಂದು ಸೆಟ್ಟು ಸಿನಿಮಾದಲ್ಲಿ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂತಂದ್ರೆ, ಸೊ ಇಲ್ಲಿ ನೋಡ್ಲಿಕ್ಕೆ ಅಷ್ಟೇ ರಿಚ್ ಆಗಿ ಕಾಣಿಸ್ತಾ ಇದೆ. ಅದು ಲೈಟಿಂಗ್ ಅನ್ನ ಸ್ವಲ್ಪ ಜಾಸ್ತಿ ಆದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಟ್ರ್ಯಾಕ್ಲೆಸ್ ಟ್ರೈನ್ ವೀಲ್ಸ್ ಇದೆ ನೋಡಿ. ಸ್ನೇಹಿತರನ್ನ ಟ್ರೈನಲ್ಲಿ ಕಳಿಸ್ತಾ ಇದ್ದೀನಿ. ಮಸ್ತಾಗಿ ಟ್ರೈನ್ ಮಾಡಿದ್ದಾರೆ, ಗಮ್ಮಂತ ಇದೆ. ಇದು ಚೊಯ್ಯ ನೋಡಿ. ಇದು ಯಾವುದೋ ಒಂದು ಹಳೇ ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಕ್ರಾಸ್ ಓವರು ನೋಡ್ತಾ ಇರ್ಬೋದು ನೀವು. ಇದಂತೂ ಅಂದರೆ ಆ್ಯಕ್ಚುಲಿ ಬಿಲ್ಟ್ ಏನಿದೆ ಅದೆಲ್ಲ ಟ್ರೈನ್ದೇನೆ, ಬಟ್ ಕೆಳಗಡೆ ಟೈರ್ಗಳು ಹಾಕಿದ್ರೆ ಟ್ರ್ಯಾಕ್ ಇಲ್ಲ, ಹಂಗೆ ಓಡೋದಷ್ಟೇ ಇದೆ. ರೈಲ್ವೆ ಸ್ಟೇಷನ್ ಸರಿ ನೋಡೋಣ. ಬೇಡ ಆಮೇಲೆ ದಬಾಕೊಂಬಿಟ್ಯಾ. ದಿಸ್ ಇಸ್ ರೈಲ್ವೆ ಸ್ಟೇಷನ್, ಸೌತ್ ಇಂಡಿಯನ್ ರೈಲ್ವೆ ಸ್ಟೇಷನ್ ಅಂತ ಹಾಕಿದ್ದಾರೆ. ಟಿಕೆಟ್ ಕೌಂಟ್ರು ಅಲ್ಲಿ ಸಿನಿಮಾಗೆ ಯಾವ್ದು ಸ್ಟೇಷನ್ ನೇಮ್ ಬೇಕಾಗಿರುತ್ತೆ ಆ ಸ್ಟೇಷನ್ ಹಾಕೊಂತಾರೆ. ಒಂದು ಬ್ಯಾನರ್ ಅಲ್ಲಿ ನೋಡಿ, ಮೊಳೆಗಳಿದೆ ನೋಡಿ, ಬ್ಯಾನರಲ್ಲಿ ಫಿಕ್ಸ್ ಮಾಡ್ಕೊತಾರೆ. ಇದೆಲ್ಲ ಜನರಲ್ ಆಗಿ ಅದೆಷ್ಟು ಇವೆಲ್ಲ ಅಷ್ಟು ಹೈಲೈಟ್ ಆಗಲ್ಲ.
ಬಟ್ ಇದರ ಪ್ಲಾಟ್ಫಾರ್ಮ್ ನಂಬರ್ 1 ಡಿಸ್ಪ್ಲೇ ಆಗ್ತಕ್ಕಂಥ ಟಿವಿ. ಟೀ ಪಾಯಿಂಟ್ ಅಂದರೆ ಇಲ್ಲಿ 4 ಜನ ಕೂರ್ಸಿರ್ತಾರೆ ನಮ್ಮಂಥವ್ರನ್ನ ಟೀಗೆ ಕೊಟ್ಬಿಟ್ರು. ಫ್ರೂಟ್ ಶಾಪ್. ಸೊ ಸೇಮ್ ಸದರ್ನ್ ಲೈವ್ ಸ್ಟೇಜ್ ಚೆಂಗ್ಲೆಪುಟ್ ಜಂಕ್ಷನ್ ಆಂಧ್ರದಲ್ಲಿ ಇರಬೇಕಾದ ಹೆಸರು. ಟಿಕೆಟ್ಸ್ ಕೊಡೋಕ್ಕೆ ಯಾರು ಇಲ್ಲ ಸದ್ಯಕ್ಕೆ. ರೈಲ್ವೆ ಸ್ಟೇಷನ್ ಶೂಟಿಂಗ್ ಆಗ್ತದೆ ನೋಡಿ. ರೈಲ್ವೆ ಕ್ರಾಸಿಂಗ್ ಬ್ರಿಡ್ಜ್ ಇದು. ಇದ್ರ ಮೇಲೆ ಶೂಟಿಂಗ್ಗಳು ಇರುತ್ತೆ ನಾರ್ಮಲ್ ಆಗಿ. ಎಷ್ಟು ಬೇಕು ಅಷ್ಟು ಕವರ್ ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ಬರ್ತಾ ಇರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ಗೊತ್ತಾಗ್ತಾ ಇರೋ ಥರ ಮಾಡ್ತಾರೆ ಅಷ್ಟೇ. ಇದು ಬಂದರೆ ಇಂಜಿನ್ ಪಾರ್ಟು. ದಿಸ್ ಇಸ್ ಅ ಟ್ರೈನ್ ಫ್ರಮ್ ಫ್ರಂಟ್ ವ್ಯೂ. ನಮ್ಮ ಟ್ರೈನ್ ನಂಬರ್ ಇಲ್ಲ ಅಷ್ಟೇ. ನೋ ಟ್ರೈನ್ ನಂಬರ್. ಆ್ಯಂಡ್ ಇದ್ರ ಸಹಾಯದಿಂದ ಪುಲ್ ಮಾಡ್ತಾರೆ. ಅಂದರೆ ಯಾವ್ದಾರ ಇಂಜಿನ್ ಟ್ರ್ಯಾಕ್ಟರ್ ಏನೋ ಕಟ್ಬಿಟ್ಟು ಪುಲ್ ಮಾಡ್ತಾರೆ ಅಷ್ಟೇ. ಸೊ ಡ್ರೈವರ್ ಕ್ಯಾಬಿನ್ ಹೆಂಗಿದೆ ನೋಡೋಣ ಇರಿ. ಡ್ರೈವರ್ ಇದ್ದಾರಾ? ಡ್ರೈವರ್ ಇದ್ದಾರಾ? ಡ್ರೈವರ್ ಕ್ಯಾಬಿನ್ ನಾನು ನೋಡ್ತೀನಿ. ಡ್ರೈವರ್ ಕ್ಯಾಬಿನ್ ಖಾಲಿ ಇದೆ. ಓಹೋ, ಇದೆಲ್ಲ ಕಿತ್ತೋಗಿದೆ ಗುರು. ಕೈಗೆ ಬಂದ್ಬಿಟ್ಟದ್ದು. ಏನೋ ಕೆಲವೊಂದು ಮೀಟರ್ಗಳೆಲ್ಲ ಹಾಕಿದ್ದಾರೆ. ಆಕ್ಚುಯಲ್ ಮೀಟರ್ ಡಮ್ಮಿ ಮೀಟರ್ ಗೊತ್ತಿಲ್ಲ. ಯಾವುದೋ ಮೇನ್ ಸ್ವಿಚ್ ಬೇರೆ ಒಂದಿದೆ. ಇಷ್ಟು ಫ್ರಮ್ ರಾಮೋಜಿ ಫಿಲ್ಮ್ ಸಿಟಿ ರೈಲ್ವೆ ಸ್ಟೇಷನ್. ಚಂದ್ರಮುಖಿ ಬಂಗ್ಲೆಗೆ ಹೋಗ್ತಾ ಇದೀವಿ. ಈ ತರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರುತ್ತೆ. ಸೊ ಅದರೊಳಗಡೆ ಯಾವ ರೀತಿ ಬೇಕೋ ಆ ಥರ ಸೆಟ್ ಹಾಕೊಳ್ತಾರೆ. ಈಗ ಚಂದ್ರಮುಖಿ ಬಿಲ್ಡಿಂಗ್ ಸೆಟ್ ಏನಿದೆ ಅಂತ ನೋಡಕ್ ಹೋಗ್ತಾ ಇದೀವಿ. ಬನ್ನಿ, ಲೇಟ್ ಮಾಡೋದು ಬೇಡ. ನೋಡ್ಬೋದು ನೀವು ರಜನಿ ಸರ್ ಕಟ್ಔಟ್ ಹಾಕಿದ್ದಾರೆ. ಹಾಗೆ ನಾವು ಅದರಲ್ಲಿ ನಮ್ಮ ಯಾರಪ್ಪ ಇದು ಹೆಸರಿಗೆ ಜ್ಞಾಪಕ ಬರ್ತಾ ಇಲ್ಲ ನಮಗೆ, ಜ್ಯೋತಿಕಾ ಅವರು. ಓಕೆ, ಚಂದ್ರಮುಖಿ ಸೆಟ್ ಎಂಟ್ರೆನ್ಸ್ ನೋಡಿ ಹೆಂಗಿದೆ. ಅಂದ್ರೆ ಮನೆ ಒಳಗಡೆ ಏನಿರುತ್ತೆ ಆ ಥರ ಸೆಟ್ ಹಾಕಿರೋದ್ರಲ್ಲಿ. ಹೊರಗಡೆಯಿಂದ ಬಂಗ್ಲೋ ಬೇರೆ ತೋರಿಸಿರ್ತಾರೆ, ಮನೆ ಒಳಗಡೆ ಇರುತ್ತೆ. ಅಲ್ಲಿ ಮೇಲ್ಗಡೆಯಿಂದ ಇಳಿದು ಬರುವಂಥದ್ದು ಡ್ಯಾನ್ಸಿಂಗ್ ಸೀನ್. ಓ, ಇದು ಮೇನ್ಲಿ ಡ್ಯಾನ್ಸ್ ಆಗುತ್ತಲ್ಲ ಮೈ ಮೇಲೆ ಚಂದ್ರಮುಖಿ ಬಂದ್ಬಿಟ್ಟು ಆ ಸೀನ್ ಅಂತ ಅನ್ಸುತ್ತೆ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಅದೇನೆ ಕಾಪಿರೈಟ್ಸ್ ಆಗುತ್ತೆ, ಬಟ್ ನಾನು ಮ್ಯೂಟ್ ಮಾಡ್ತಾ ಇದ್ದೀನಿ. ನೀವು ಬಿಲ್ಡಿಂಗ್ ನೋಡ್ಕೊಳ್ಳಿ. ನೋಡಿ ಮೇಲೆ ಈ ತರ ಎಲ್ಲ ಹೌಲಾ ಇದರಲ್ಲೂ ಅಷ್ಟೇ ಪ್ರತಿಯೊಂದು ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೆಟ್ ವರ್ಕ್ ಅಂತ ಬಹಳ ಅದ್ಭುತವಾಗಿದೆ.
ಆಗ್ತಾ ಇರೋದು. ಮಾಡೋದು ಕಿಕ್ಕೊಡು. ಯಾಕೆ ಈ ಕಡೆ ಬರ್ತಾ ಇದೆಯಾ? ನಾವೀಗ ವಿತೌಟ್ ವೀಸಾ ವಿತೌಟ್ ಪಾಸ್ಪೋರ್ಟ್ ಲಂಡನ್ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಲಂಡನ್ ಸಿಟಿ. ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಇದೆಲ್ಲ ಆಕ್ಚುಲಿ ಒರಿಜಿನಲ್ ಬಿಲ್ಡಿಂಗ್ ಅಲ್ಲ. ಇಟ್ ಇಸ್ ನಾಟ್ ಬಿಲ್ಡ್ ಇನ್ ಕಾಂಕ್ರೀಟ್ ಆಕ್ಚುಲಿ. ಹತ್ರವಾಗಿ ನೋಡೋಣ. ಐ ವಿಲ್ ಶೋ ಯು ದಟ್. ಒರಿಜಿನಲ್ ಪಿಲ್ಲರ್ ತರನೇ ಇದೆ ಅಪ್ಪ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಒರಿಜಿನಲ್ ಆರ್ ನಾಟ್. ಆಫೀಸ್ ತರ ಅನಿಸ್ತಾ ಇದೆ. ಆಕ್ಚುಲಿ ಇಟ್ ಇಸ್ ನಾಟ್ ಡಮ್ಮಿ. ನಾನು ಅವಾಗಲೇ ತೋರಿಸಿದ್ನಲ್ಲ ನಿಮ್ಗೆ, ಅದು ಡಮ್ಮಿ ಆಕ್ಚುಲಿ. ಈ ಸ್ಟ್ರೀಟ್ ಏನಿದೆ ಇದೆಲ್ಲ ಬಿಲ್ಟ್ ಅಂತ ಅನಿಸ್ತಾ ಇದೆ ನನಗೆ ಆಕ್ಚುಲಿ. ಇದು ಕಾಂಕ್ರೀಟ್ ಇದು. ಬಟ್ ಆ ಕಡೆ ಫಸ್ಟ್ ರೋ ಅಲ್ಲಿ ಇರುವಂತದ್ದು ಎಲ್ಲ ಅದು ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಮಾಡಿರುವಂತದ್ದು. ನೋಡಿ ಲಂಡನ್ ಅಲ್ಲಿ ಬಸ್ಗಳು ಯಾವ ತರ ಓಡಾಡುತ್ತೆ ಅಂತ. ನೋಡ್ತಾ ಇರ್ಬೋದು ನಾವೇನು ಇದ್ದೀವಿ ಆಕ್ಚುಲಿ ಮೂವಿಗಳಲ್ಲಿ ಲಂಡನ್ ಅಂತ ಪ್ರೊಜೆಕ್ಟ್ ಮಾಡಿ ಸೀನ್ಗಳನ್ನ ಶೂಟ್ ಮಾಡುವಂಥದ್ದು ನೋಡ್ಬೋದು. ಈ ಕಡೆ ಒಂದು ಸ್ಟ್ಯಾಚ್ಯೂ ಇದೆ. Good afternoon, ladies and gentlemen, and welcome to the Europe City. After visiting Europe City, our next bus will be at International Airport, which will ನೋಡ್ತಾ ಇರ್ಬೋದು ಎಲ್ಲ ಡಿಸೈನ್ಸ್ ಅಲ್ಲ. Eco Gardens. ನೋಡ್ತಾ ಇರ್ಬೋದು ಬಿಲ್ಡಿಂಗ್ ಡಿಸೈನ್ಸ್ ಎಲ್ಲ ಯಾವ ಥರ, ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂದರೆ ನಮಗೆ ರೆಗ್ಯುಲರ್ ಪ್ಯಾಟರ್ನ್ ಇಲ್ಲ. ಈಗ ಬೆಂಗಳೂರಲ್ಲಿ ಈ ಥರ ಮನೆಗಳಿರಲ್ಲ. ನೋಡ್ತಾ ಇರ್ಬೋದು. ಡಿಸೈನ್ಸ್ ಎಲ್ಲ ನೋಡಿ ಏನಪ್ಪಾ ಲಂಡನ್ ಸ್ಟ್ರೀಟ್. ಇದೆಲ್ಲ ಆಕ್ಚುಲಿ ಹಿಂದೆಗಡೆ ಏನಿಲ್ಲ, ಬರೀ ಮುಂದೆಗಡೆ ಪೋರ್ಷನ್ ಮಾತ್ರ ಕಾಣಿಸ್ತಾ ಇರ್ಬೋದು ಗ್ಯಾಪ್. ಎಲ್ಲ ಆಗಲಿ ಯಾರು ಕಿತ್ತಾಕಿ ಓಡಾಡ್ಬಿಟ್ಟಿದ್ದಾರೆ. ಇದೆಲ್ಲ ಕಾರ್ಡ್ಬೋರ್ಡ್ ಟೈಪ್ ಉಟ್ಟಲ್ಲ, ಅದು ಕಾರ್ಡ್ಬೋರ್ಡ್ ಅಲ್ಲಿ ಮಾಡುವಂಥದ್ದು. ಇದು ನೋಡಿ ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್. ಸಾಂಗ್ ಯಾವುದೋ ಬರ್ತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಕಾಪಿರೈಟ್ ಇಶ್ಯೂ ಆಗುತ್ತೆ. ನೋಡಿ ಲಂಡನ್ ಅಲ್ಲಿ ರೆಸ್ಟ್ ರೂಮ್ ಯಾವ ತರ ಇದೆ ಅಂತ.
ಟೂರ್ ಮಾಡಿಸ್ತಾ ಇದ್ದೀನಿ ನಿಮಗೆ. ಸ್ವಾಮಿ ಸ್ವಾಮಿ ಬರ್ತಾ ಇದೆ. ಅಲ್ಲೊಂದು ಬಿಲ್ಡಿಂಗ್ ಇದೆ. ಯಾವುದೋ ಮ್ಯಾನ್ಷನ್ ಥರ ಏನಾದರೂ ಶೂಟಿಂಗ್ ಇದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ವಿಶಾಲವಾಗಿದೆ ಡೈಮಂಡ್ ಸ್ಟ್ರೀಟ್. ಬಟ್ ಲಂಡನ್ನಲ್ಲಿ ಒಂದು ಕಾಲೇಜ್ ಇದೆ. ರೆಸ್ಟೋರೆಂಟ್ಗಳೆಲ್ಲ ಪ್ಲಾನ್ ಮಾಡಿದ್ದಾರೆ. ಆ್ಯಕ್ಚುಲಿ ಒರಿಜಿನಲ್ ಬಿಲ್ಡಿಂಗ್ ಇನ್ನೊಂದು ಗೊತ್ತಾಗ್ತಿಲ್ಲ. ಹೋಗ್ತಾ ಇದ್ದೀವಿ ಈಗ. ನಾನು ಬರ್ಲಿಕ್ಕೆ ಇಬ್ಬರು ಹೋಗ್ತಾ ಇದ್ದೀವಿ ಅಲ್ಲಮ್ಮ. ಫ್ಲೈಟ್ ಟೈಮ್ ಆಗಿದೆ ನಡ್ರಿ. ಮೆತ್ಗೆ ಮೆತ್ಗೆ ಇದು ಈ ಥರ ಫ್ಲೈಟ್ ಬರೋದು ನೋಡಿ. ಹಾಂ ನೋಡಿ, ಎಂಟರ್ ದ ಫ್ಲೈಟ್. ಇಷ್ಟ ಮಟ್ಟಿಗೆ ಬೋರ್ಡಿಂಗ್ ಪಾಸ್ ಇಲ್ಲಿ ನಿಮ್ಮದು? ಹೌದಾ? This is the flight setup. Like inside this, there is nothing. ಇದಿಷ್ಟೇ ಮೂವೀಸಲ್ಲಿ ನೋಡ್ತೀವಲ್ಲ, ಇಲ್ಲೇ ಶೂಟ್ ಮಾಡ್ಬಿಡ್ತಾರೆ ನೋಡಿ.
ರೋಸ್ ಗಾರ್ಡನ್ನು. ಮೇಲ್ಗಡೆಯಿಂದ ವಾಟರ್ ಬರೋ ಥರ ಏನೋ ಮಾಡಿದ್ದಾರೆ. ಒಂದು ಬ್ರಿಡ್ಜ್ ಹಾಕಿದ್ದಾರೆ. ಇಲ್ಲೊಂದು ಮಂಟಪ ಥರ ಏನೋ ಕಟ್ಟಿದ್ದಾರೆ. ಗೋಡೆ ಎಲ್ಲ ಸ್ವಲ್ಪ ಡ್ರ್ಯಾಗನ್ ಡಿಸೈನ್ ಮಾಡಿದ್ದಾರೆ. ಇದೊಂದು ಮಿಸ್ ಮಾಡ್ಕೊಂಡಿದೀವಿ ನಾವು. Mr. Valhalla. ಹಾಗೇನೆ ನೀವು ಪಕ್ಕದಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಬಾಣಗಳು ಬಂದು ಚುಚ್ಕೊಂಡಿರುವಂಥದ್ದು ನೋಡ್ಬೋದು. ನಾವು ಬೆಳಿಗ್ಗೆಯಿಂದ ಏನು ನೋಡ್ತಾ ಇದ್ವಿ ಒಂಥರ ಡಿಫ್ರೆಂಟ್ ಲುಕ್ ಇತ್ತು. ಸಂಜೆ ಆದಮೇಲೆ ಈ ಲೈಟ್ಸ್ಗಳೆಲ್ಲ ಆನ್ ಆದಮೇಲೆ ಒಂಥರ ಇಡೀ ಚಿತ್ರಣವೇ ಒಂಥರ ಚೇಂಜ್ ಆದ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿದ್ರು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಗೇಮ್ಸ್ ಬೆಳಗ್ಗೆ ಇರಲಿಲ್ಲ, ಇವಾಗ ಸಂಜೆ ಮೇಲೆ ಶುರು ಮಾಡಿದ್ದಾರೆ ವಿತ್ ಲೈಟಿಂಗ್ಸು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ, ನಾವು ಬೆಳಗ್ಗೆ ಇಲ್ಲೆಲ್ಲ ಓಡಾಡಿದ್ವಿ, ಬಟ್ ಅಷ್ಟು ಫೀಲ್ ಆಗಿರಲಿಲ್ಲ. ನೈಟ್ ವಾಪಸ್ ಬರ್ಬೇಕಾದ್ರೆ ನೋಡ್ತೀವಿ ಒಂಥರ ಫುಲ್ ಒಂಥರ ಡಿಫ್ರೆಂಟ್ ಲೋಕನೇ ಸುದ್ದಿ ಆ ಥರ ಕಾಣಿಸ್ತಾ ಇದೆ. ಪ್ರತಿಯೊಂದು ಎಷ್ಟು ಸೂಪರಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂತಂದರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಇದು ಬೆಳಗ್ಗೆ ಇಲ್ಲಿ ಓಡಾಡಿದಾಗ ಆ ಥರ ಅನಿಸಲೇ ಇಲ್ಲ ನಮಗೆ. ಈ ಥರ ಸಂಜೆ ಆದಮೇಲೆ ಈ ಥರ ಕಾಣಿಸುತ್ತೆ ಅಂತ. ಬಟ್ ಸಂಜೆ ಈಗ ಏನು ನೋಡ್ತಾ ಇದ್ದೀರ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್.